ಆರಾಮ್ ಅರವಿಂದ್ ಸ್ವಾಮಿ ಇದು ಇಂದು ರಿಲೀಸ್ ಆಗಿರೋ ಕನ್ನಡದ ಲೈಟ್ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ. ನಮ್ ಗನಿ ಬಿಕಾಂ ಪಾಸ್ ಹಾಗೂ ಗಜಾನನ ಗ್ಯಾಂಗ್ ನಂತರ ಅಭಿಷೇಕ್ ಶೆಟ್ಟಿ ನಿರ್ದೇಶನದ ಮೂರನೇ ಚಿತ್ರ ಇದಾಗಿದ್ದು, ಚಿತ್ರದಲ್ಲಿ ಅನುಷ್ ತೇಜೇಶ್ವರ್, ಮಿಲನಾ ನಾಗರಾಜ್ ಮತ್ತು ಋತಿಕಾ ಶ್ರೀನಿವಾಸ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾದ ಹೀರೋ ತಾನೊಬ್ಬ ಪರ್ಫೆಕ್ಟ್ ಮನುಷ್ಯ ಅಂತ ಜನರಿಗೆ ತೋರಿಸ್ಕೊಂಡು ಇಂಪರ್ಫೆಕ್ಟ್ ಆಗಿ ಬದುಕ್ತಿರುವಂತಹ ಆಸಾಮಿ. ಪರ್ಫೆಕ್ಷನ್ ತೋರ್ಸೋಕ್ ಹೋಗಿ ತನ್ನ ಲವ್ ಲೈಫ್ ನ ಕೈ ಮೀರಿ ಹೋಗೋ ಕಂಡೀಷನ್ಗೆ ತಂದ್ಕೊಂಡು ಅನುಭವಿಸೋ ಎಡವಟ್ಟುಗಳು ಮತ್ತೆ ಅದರ ಪರಿಣಾಮಗಳು ಸಿನಿಮಾದ ಬೇಸಿಕ್ ಪ್ರಿಮೈಸ್. ಕತೆ ಬಗ್ಗೆ ಹೆಚ್ಚು ಮಾತನಾಡದೆ ಸಿನಿಮಾ ಹೇಗಿದೆ ಮತ್ತೆ ನಮ್ಮ ತಂಡ ಸಿನಿಮಾಗೆ ಕೊಡುವಂತಹ ರೇಟಿಂಗ್ಸ್ ಎಷ್ಟು ಅನ್ನೋದನ್ನ ತಿಳಿಯೋಣ. ಒಂದು ರೋಲರ್ ಕೋಸ್ಟರ್ ರೈಡ್ ತರ ಇರೋ ಹೀರೋ ಲೈಫ್ ಅನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಚಿತ್ರದಲ್ಲಿ ಬರೋ ಪಾತ್ರಗಳನ್ನ ಒಂದು ಟಿಪಿಕಲ್ ಮ್ಯಾನರಿಸಂ ಮೂಲಕ ತೋರಿಸಿದ್ದು ಸಿನಿಮಾ ನೋಡೋರ್ಗೆ ಒಳ್ಳೆ ಮಜಾ ಸಿಗೋದಂತೂ ಪಕ್ಕ. ಫಸ್ಟ್ ಹಾಫ್ ಹೆಚ್ಚಾಗಿ ಕಾಮಿಡಿಯಿಂದ ತುಂಬಿದ್ದು, ಹೋಗ್ತಾ ಹೋಗ್ತಾ ಸಿನಿಮಾ ಎಮೋಷನಲ್ ಝೋನ್ಗೆ ಡೀಸೆಂಟ್ ಆಗಿ ಎಂಟರ್ ಆಗುತ್ತೆ. ಪ್ರೀತಿ ಮತ್ತು ಅದರ ಜವಾಬ್ದಾರಿಗಳನ್ನ ನಿಭಾಯಿಸದೇ ಇರೋ ಹೀರೋ ಮುಂದೆ ಕಷ್ಟಕ್ಕೆ ಒಳಗಾಗೋದನ್ನ ಹಾಸ್ಯಮಯವಾಗಿ ಕೂಡ ತೋರಿಸಿದ್ದಾರೆ. ಹೀರೋ ಸ್ನೇಹಿತರ ಪಾತ್ರದಲ್ಲಿರುವ ಗೌರವ್ ಶೆಟ್ಟಿ ಮತ್ತು ಆರ್.ಜೆ. ವಿಕಿಯವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಕಾಮಿಕ್ ಟೈಮಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ತಂದೆ ಮಗನ ಮಧ್ಯೆ ನಡೆಯುವ ಸೀನ್ ಒಳಗೆ ಒಳ್ಳೆ ಡೈಲಾಗ್ಸ್ ಗಳಿವೆ. ಇವು ವಿಷಲ್ ಹೊಡೆಯೋಕೆ ಯೋಗ್ಯವಾದಂತಹ ಸೀನ್ಗಳು. ಆದ್ರೆ ಹೀರೋ ಕ್ಯಾರೆಕ್ಟರ್ ಬರವಣಿಗೆಯಲ್ಲಿ ನನಗೆ ತುಂಬಾ ಡೆಪ್ತ್ ಮಿಸ್ಸಿಂಗ್ ಅನಿಸ್ತು. ಇದರಿಂದ ಅವನನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ಸುತ್ತೆ. ಇಂಟರ್ವಲ್ ಪ್ಲಾಟ್ ಇಮ್ಮೆಚೂರ್ ಅನ್ಸಿದ್ದು ಕೂಡ ಇದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲದೆ ಕೆಲವು ಸೀನ್ಗಳು ಅಷ್ಟಾಗಿ ಇಂಪ್ಯಾಕ್ಟ್ಫುಲ್ ಅನ್ಸಲ್ಲ. ಸಿನಿಮಾದ ಕಾಸ್ಟಿಂಗ್ ಇನ್ನೂ ಚೆನ್ನಾಗಿರ್ಬೋದಿತ್ತು. ಹೆಚ್ಚು ರೀಚ್ ಆಗ್ಲಿ ಅಂತ ಸ್ವಲ್ಪ ಕ್ಯಾರೆಕ್ಟರ್ಸ್ ಇವೆ ಅಂತ ಕೂಡ ಅನಿಸ್ತು. ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿರೋ ವಿಷಯ ಅಂದ್ರೆ ಸಿನಿಮಾದ ಮೆಸೇಜ್. ಆರಾಮ್ ಅರವಿಂದ್ ಸ್ವಾಮಿ ಅಂದ ಮಾತ್ರಕ್ಕೆ ಆರಾಮಾಗಿದ್ದಾನೆ ಅಂತ ಅಲ್ಲ, ಆದ್ರೆ ಲೈಫ್ ಬರೋ ಹಾಗೆ ಎಕ್ಸೆಪ್ಟ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿರ್ಬೋದು ಅನ್ನೋದು. ಕೇಳೋಕೆ ಸ್ವಲ್ಪ ನಾನಿ ಅಭಿನಯದ ನಿನ್ನಪುರಿ ಸಿನಿಮಾ ಅನ್ಸಿದ್ರು ತೋರಿಸಿರೋ ಕತೆ ಮತ್ತು ರೀತಿಗಳು ತುಂಬಾ ವಿಭಿನ್ನವಾಗಿವೆ. ಚಿತ್ರದ ಸಂಗೀತವನ್ನ ಅರ್ಜುನ್ ಜನ್ಯ ಅವರು ಸಂಯೋಜನೆ ಮಾಡಿದ್ದು, ಎಲ್ಲಾ ಸಾಂಗ್ಸ್ಗಳು ಫ್ರೆಶ್ ಆಗಿವೆ. ಇದೇ ಎಲಿಮೆಂಟ್ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದ್ರೂ ಕೂಡ ತಪ್ಪಿಲ್ಲ. ಡೈರೆಕ್ಟರ್ನ ಮೊದಲ ಸಿನಿಮಾದಂತೆ ಈ ಸಿನಿಮಾ ಕೂಡ ಇರುತ್ತೆ ಅಂತ ಥಿಯೇಟರ್ಗೆ ಹೋದ್ರೆ ನಿರಾಸೆ ಆಗೋ ಚಾನ್ಸ್ ತುಂಬಾ ಇದೆ. ಆದ್ರೆ ಸುಮ್ನೆ ವೀಕೆಂಡ್ ಅಲ್ಲಿ ಒಂದ್ ಟೈಮ್ ಪಾಸ್ಗೆ ಫ್ಯಾಮಿಲಿ ಜೊತೆ ಒಂದ್ ಸಿನಿಮಾ ನೋಡೋಣ ಅಂತ ಹೋದ್ರೆ ಎಂಜಾಯ್ ಮಾಡಬಹುದು. ಈ ಚಿತ್ರಕ್ಕೆ ನಮ್ಮ ದ ಮೂವಿ ಟ್ರಕ್ ತಂಡ 10ಕ್ಕೆ 5.5 ರೇಟಿಂಗ್ಸ್ ಕೊಡಕ್ಕೆ ಇಷ್ಟಪಡುತ್ತೆ. ಇದೇ ರೀತಿ ಸಿನಿಮಾಗೆ ಸಂಬಂಧಿತ ಕಾಂಟೆಂಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.